ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ರಾಜ್ಯ ವಿಪತ್ತು ಮಾಹಿತಿ ಕೇಂದ್ರ ಪ್ರಕಾರ ಮೇ ತಿಂಗಳಲ್ಲಿ 2ನೇ ವಾರದಲ್ಲಿ ಮಳೆಯ ಆರ್ಭಟ ಬಹಳ ಆಗಿದೆ. ಜಾನುವಾರುಗಳು ಹಾಗೂ ಸಿರುಗುಪ್ಪ ಮತ್ತು ಕಂಪ್ಲಿ ತಾಲೂಕು ತಲಾ ಒಬ್ಬೊಬ್ಬರು ಸಿಡಿಲು ಬಡಿದು ತೀರ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಪರಿಹಾರವನ್ನು ಒದಗಿಸಬೇಕು. ಹಾಗೂ ಇದುವರೆಗಾಗಿಯೂ ಮಳೆ ಮೇ ತಿಂಗಳಲ್ಲಿ ಬಂದಿದ್ದಿಲ್ಲ ನನ್ನ ಒಂದು ನೆನಪಿನಲ್ಲಿ. ಇದೀಗ ಭಾಳ ಮಳೆ ಆರ್ಭಟ ಭಾಳ ಚೆನ್ನಾಗಿ ಆಗಿದೆ. ದಯವಿಟ್ಟು ಇದು ಈ ರಾಜ್ಯ ಸರ್ಕಾರ ಕಾಳಜಿ ತೆಗೆದುಕೊಂಡು ಈ ಒಂದು ಬರ ಪರಿಹಾರ ಮಳೆ ಬಂದಿರೋದ್ರಿಂದ ಈ ಒಂದು ಕಂಪ್ನಿ ಮತ್ತು ಸಿರುಗುಪ್ಪದಲ್ಲಿ ಸಿಡಿಲಿಗೆ ಬಡಿದು ಸಾಯ್ತಿರ್ತಕ್ಕಂಥವರಿಗೆ ಪರಿಹಾರ ನೀಡಬೇಕು. ಹಾಗೂ ಮುಂದೆ ಜೂನ್ ತಿಂಗಳಲ್ಲಿ ಇನ್ನೂ ಹೆಚ್ಚಿಗೆ ಮಳೆ ಬರುವ ಸಂಭವ ಇದೆ. ಆ ಒಂದು ಪ್ರತಿಯೊಂದು ಕಾಳಜಿ ತಗೋಬೇಕಂತೇಳಿ ನನ್ನದೊಂದು ಮನವಿ. ವಿಶೇಷವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ಯಾವತ್ತೂ ಕೂಡ ಕಂಡಿರಿದಂಥ ಮಳೆ ಆಗ್ತಕ್ಕಂಥದ್ದು ಮೇ ತಿಂಗಳಲ್ಲಿ. ಯಾವಾಗಲೂ ಜೂನ್ ಜುಲೈಯಲ್ಲಿ ಪ್ರಾರಂಭ ಆಗ್ತಕ್ಕಂಥದ್ದು ಮುಂಗಾರು ಮಳೆ ಆದಷ್ಟು ಬೇಗ ಬಂದಿದೆ. ಅದ್ರ ಜೊತೆಗೂ ಕೂಡ ಅಷ್ಟೇ ಅವಾಂತರಗಳಾಗ್ತಕ್ಕಂಥದ್ದು ಇಡೀ ಜನಗಳಿಗೆ ಹಳ್ಳಿಗಳಲ್ಲಿ ಭಯಭೀತರಾಗಿದ್ದಾರೆ. ಗುಡ್ಡ ಗಿಡಗಾಡುಗಳಲ್ಲಿ ಕುರಿ ಮೇಯಿಸ್ತಕ್ಕಂಥವ್ರು ಇವತ್ತು ಅನೇಕ ಜಿಲ್ಲೆಯಲ್ಲಿ 5-6 ಜನ ಪ್ರಾಣ ಹೋದರೂ ಕೂಡ ಕೇಳಲಾರಂಥ ಪರಿಸ್ಥಿತಿ ಇವತ್ತು ಸರ್ಕಾರ ಶಾಸಕರಿದ್ದಾಗ ಜನಕ್ಕೂ ನಿಜಕ್ಕೂ ಕೂಡ ಭಯ ಆಗ್ತಕ್ಕಂಥದ್ದು. ಆಮೇಲೆ ಈಗಾಗಲೇ ಡ್ಯಾಮಲ್ಲಿ ಕೂಡ 15ರಿಂದ 20 TMC ನೀರಾಗಿದ್ದಾವೆ. ಅಲ್ಲಿ ಕೂಡ ಎಲ್ಲಿ ನಾಳೆ ಈ ಮಳೆ ಜಾಸ್ತಿ ಆಗಿ ಹೊಳೆ ದಂಡೆಯಲ್ಲಿರ್ತಕ್ಕಂಥವ್ರು ಕೂಡ ಇವತ್ತು ಆತಂಕ ಪಡ್ತಕ್ಕಂಥ ಪರಿಸ್ಥಿತಿ ಇದೆ. ಆದರೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಒಂದು ಗೈಡ್ಲೈನ್ಸ್ ಮಾಡಬೇಕಾಗ್ತದೆ. ಆಮೇಲೆ ಯಾರು ಗುಡುಗು ಸಿಡಿಲಿಗೆ ಮೃತಪಟ್ಟಂಥ ರೈತ ವರ್ಗ ಇರ್ತದೆ, ಆ ರೈತ ವರ್ಗಕ್ಕೂ ನಿಜಕ್ಕೂ ಕೂಡ ನ್ಯಾಯ ಒದಗಿಸ್ಬೇಕಂತಂದರೆ ತಹಸೀಲ್ದಾರ್ಗಳು ಹೋಗ್ತಾರೆ ನಾಮಕಾವಾಸ್ತಿಗೆ ಹೆಸರು ಬರ್ಕೊಂಡು ನಾವು ಸರ್ಕಾರಕ್ಕೆ ಕೇಳ್ತೇವೆ ಅಂತಕ್ಕಂಥದ್ದು. BAಗಳು ಹೋಗ್ತಾರೆ ನಾಮಕಾವಾಸ್ತಿಗೆ ಮಾಡ್ತಕ್ಕಂಥದ್ದು. ಆದರೆ ಎಲ್ಲದೂ ಕೂಡ ಮೇಲ್ನೋಟಕ್ಕೆ ಏನು ಕಾಣ್ತದೆ ಅಂದರೆ ಒಂದು ಡ್ರಾಮಾ ಥರ ಕಾಣ್ತಾ ಇದೆ. ಆ ಡ್ರಾಮಾ ಬಿಟ್ಟು ರೈತರಿಗೆ ನಿಜವಾಗ್ಲೂ ಅನುಕೂಲ ಆಗಬೇಕು. ಈಗಾಗಲೇ ಮುಂಗಾರು ಮಳೆ ಪ್ರಾರಂಭ ಆಗಿರೋದ್ರಿಂದ ತಾಲೂಕು ಮಟ್ಟದಲ್ಲಿ ಸಭೆಗಳಾಗ್ತಾ ಇಲ್ಲ. ಜಿಲ್ಲಾಡಳಿತ ಯಾವುದು ಮಾರ್ಗಸೂಚಿ ಮಾಡ್ತಕ್ಕಂಥದ್ದು ಇಲ್ಲ. ನಿಜಕ್ಕೂ ಕೂಡ ಗುಡ್ಡಗಾಡು ಪ್ರದೇಶ ಇರ್ತಕ್ಕಂಥ ಜನ ಯಾವತ್ತೂ ಮಳೆ ಮಾಡಾದರೆ ಭಯಬೀಳ್ತಕ್ಕಂಥ ಪರಿಸ್ಥಿತಿ ಆಗಿದೆ. ಆ ಭಾಗದ ಶಾಸಕರು ಇವತ್ತೇ ನಮ್ಮ ಸಿರುಗುಪ್ಪ ಇರ್ಬೋದು, ಸಂಡೂರು ಇರ್ಬೋದು, ಕಂಪ್ಲಿ ಇರ್ಬೋದು, ಕುರುಗೋಡು ಇರ್ಬೋದು, ಬಳ್ಳಾರಿ ಗ್ರಾಮಾಂತರ ಇರ್ಬೋದು, ಬಳ್ಳಾರಿ ಸಿಟಿ ಇರ್ಬೋದು, ಯಾರು ಕೂಡ ಆ ಮಳೆ ಬಂದಿರತಕ್ಕಂಥ ಪ್ರದೇಶಕ್ಕೆ ಭೇಟಿ ಕೊಡ್ತಕ್ಕಂಥ ಸೌಜನ್ಯಕ್ಕೂ ಭೇಟಿ ಕೊಡಲಾರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಯಾರು ಶಾಸಕರಿರ್ತಾರೆ ಅವರೇ ಪ್ರಭುಗಳು. ಇವತ್ತು ಪ್ರಭುಗಳೇ ಹೋಗಿ ವೀಕ್ಷಣೆ ಮಾಡಿಲ್ಲ ಅಂದರೆ ಯಾರು ಕೇಳ್ತಾರೆ? ಅಲ್ಲಿ ಸತ್ತಿರ್ತಕ್ಕಂಥ ಕುಟುಂಬಗಳಿಗೆ ನಿಜಕ್ಕೂ ಕೂಡ ಪರಿಹಾರ ಕೊಟ್ಟಿಲ್ಲ. ಪರಿಹಾರ ಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಯಾವುದೇ ರಾಜಕೀಯ ಪಕ್ಷ ಆಗಿರ್ಬೋದು, ರೈತ ಪರ ಸಂಘಟನೆ ಆಗಿರ್ಬೋದು, ಕನ್ನಡ ಪರ ಸಂಘಟನೆ ಆಗಿರ್ಬೋದು, ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಅನಿವಾರ್ಯವಾಗೈತೆ. ನಿಜಕ್ಕೂ ಕೂಡ ಇದನ್ನೆಲ್ಲ ಮನಗಂಡು ಶಾಸಕರು ಮತ್ತು ಜಿಲ್ಲಾಡಳಿತ ಸೂಕ್ತವಾದ ಪರಿಹಾರಕ್ಕೆ ಬೇಡಿಕೆಗೆ ನಾನು ಆಗ್ರಹಿಸಿದ್ದೇನೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.